ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹೊಗೆ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಜೊತೆ ಸಮಾಧಾನ ಮಾತುಕತೆ ನಡೆಸಲು ಸಿದ್ಧರಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿರುವುದು ಜಾಗತಿಕ ರಾಜಕೀಯದಲ್ಲಿ ಹೊಸ ಉದ್ವಿಗ್ನತೆಯನ್ನ ಸೃಷ್ಟಿಸಿದೆ. ಇರಾನ್ ಈಗ ಸಂಪೂರ್ಣವಾಗಿ ಕುಸಿಯುತ್ತಿದೆ. ಅವರು ಸಂಪೂರ್ಣ ಸೋಲೋವರೆಗೂ ಯುದ್ಧ ಮುಂದುವರಿಸಬಹುದು ಎಂದು ಟ್ರಂಪ್ ಹೇಳಿರುವ ಮಾತುಗಳು ಜಗತ್ತಿನ ಗಮನ ಸೆಳೆದಿವೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವ ದಾಳಿಗಳು 2ನೇ ವಾರಕ್ಕೂ ಕಾಲಿಟ್ಟಿವೆ. ಅಮೆರಿಕ ಹಾಗೂ ಇಸ್ರೇಲ್ ಒಟ್ಟಾಗಿ ಇರಾನ್ನ ಹಲವು ಸೈನಿಕ ನೆಲೆಗಳ ಮೇಲೆ ಭಾರೀ ದಾಳಿ ನಡೆಸಿರುವುದಾಗಿ ವರದಿಗಳು ಹೇಳ್ತಾ ಇವೆ. ಈ ದಾಳಿಗಳಿಂದ ಇರಾನ್ನ ಕ್ಷಿಪಣಿ ವ್ಯವಸ್ಥೆ ಮತ್ತು ಸೈನಿಕ ಸಾಮರ್ಥ್ಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಎಂದು ಅಮೆರಿಕ ಹೇಳ್ತಾ ಇದೆ. ಟ್ರಂಪ್ ಅವರ ಪ್ರಕಾರ ಇರಾನ್ನ ಸೈನಿಕ ವ್ಯವಸ್ಥೆ ಮತ್ತು ನಾಯಕತ್ವ ಬಹುತೇಕ ನಾಶವಾಗಿದೆ ಎಂದು ಹೇಳಲಾಗಿದೆ. ಆದರೆ ಮತ್ತೊಂದೆಡೆ ಇರಾನ್ ಕೂಡ ಮೌನವಾಗಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಗಳಿಗೆ ಪ್ರತಿಯಾಗಿ ಇರಾನ್ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಗಳನ್ನ ನಡೆಸ್ತಾ ಇದೆ. ಮಧ್ಯಪ್ರಾಚ್ಯದ ಹಲವಾರು ಪ್ರದೇಶಗಳಲ್ಲಿ ಸೈರನ್ಗಳು ಮೊಳಗಿದ್ದು ಜನರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕೆಲವು ವರದಿಗಳ ಪ್ರಕಾರ ಈ ಯುದ್ಧದಲ್ಲಿ 1000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವ ಸಾಧ್ಯತೆ ಇದೆ. ಇದೀಗ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಯುದ್ಧ ಯಾವಾಗ ಅಂತ್ಯವಾಗಲಿದೆ? ಟ್ರಂಪ್ ಹೇಳುವಂತೆ ಇರಾನ್ ಸಂಪೂರ್ಣವಾಗಿ ಶರಣಾಗತಿ ಒಪ್ಪಿದಾಗ ಮಾತ್ರ ಈ ಯುದ್ಧ ಮುಗಿಬಹುದು ಎಂಬ ಸಂದೇಶ ಅಮೆರಿಕದಿಂದ ಹೊರಬಂದಿದೆ. ಯುದ್ಧದ ಅಂತ್ಯಕ್ಕೆ ಇರಾನ್ನ ಸೈನಿಕ ಶಕ್ತಿ ಅಥವಾ ನಾಯಕತ್ವ ಉಳಿಯದೆ ಹೋಗಬಹುದು ಎಂಬ ಹೇಳಿಕೆ ಜಾಗತಿಕ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಇರಾನ್ ಅಧ್ಯಕ್ಷ ಮಸೂದ್ ಪಜೆಶ್ಕಿಯನ್ ಅವರು ಟ್ರಂಪ್ ಅವರ ಅನಿಯಮಿತ ಶರಣಾಗತಿ ಬೇಡಿಕೆಯನ್ನ ತಳ್ಳಿಹಾಕಿದ್ದಾರೆ. ಇರಾನ್ ಯಾವುದೇ ದೇಶದ ಮುಂದೆ ಶರಣಾಗುವುದಿಲ್ಲ, ನಾವು ನಮ್ಮ ದೇಶವನ್ನ ರಕ್ಷಿಸುವ ಹಕ್ಕು ಹೊಂದಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಜೊತೆಗೆ ಗಲ್ಫ್ ದೇಶಗಳಿಗೆ ಇರಾನ್ ಕ್ಷಮೆಯಾಚನೆ ಮಾಡಿದ್ದು ಅವುಗಳ ಮೇಲೆ ದಾಳಿಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವುದಾಗಿ ಹೇಳಿದೆ. ಆದರೆ ಈ ಯುದ್ಧ ಕೇವಲ 2 ದೇಶಗಳ ನಡುವೆ ನಡೀತಾ ಇರೋದಲ್ಲ. ಇಸ್ರೇಲ್, ಅಮೆರಿಕ, ಇರಾನ್ ಮತ್ತು ಮಧ್ಯಪ್ರಾಚ್ಯದ ಹಲವು ದೇಶಗಳು ಇದರಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ತೊಡಗಿಸಿಕೊಂಡಿವೆ. ಇದರ ಪರಿಣಾಮವಾಗಿ ಜಾಗತಿಕ ತೈಲ ಮಾರುಕಟ್ಟೆಗೂ ದೊಡ್ಡ ಹೊಡೆತ ಬಿದ್ದಿದೆ. ಹಾರ್ಮುಜ್ ಸಮುದ್ರ ಮಾರ್ಗದಲ್ಲಿ ಉದ್ವಿಗ್ನತೆ ಹೆಚ್ಚಾದ್ರೆ ವಿಶ್ವದ ತೈಲ ಸರಬರಾಜಿನ ಮೇಲೆ ಪರಿಣಾಮ ಬೀಳುವ ಭೀತಿ ಇದೆ. ಜಾಗತಿಕ ನಾಯಕರು ಈಗ ಶಾಂತಿ ಮಾತುಕತೆಗಾಗಿ ಒತ್ತಾಯಿಸ್ತಾ ಇದ್ದಾರೆ. ಆದರೆ ಟ್ರಂಪ್ ಅವರ ಕಠಿಣ ನಿಲುವು ಈ ಯುದ್ಧ ಇನ್ನೂ ಹೆಚ್ಚು ದಿನಗಳು ಮುಂದುವರಿಯುವ ಸಾಧ್ಯತೆಯನ್ನ ಹೆಚ್ಚಿಸಿದೆ. ಅಮೆರಿಕ ಸೇನೆ ಅಗತ್ಯವಿದ್ರೆ ನೆಲದ ಮೇಲೆ ಸೈನಿಕರನ್ನ ಕಳುಹಿಸೋದನ್ನ ತಳ್ಳಿ ಹಾಕಿಲ್ಲ ಎಂಬ ವರದಿಗಳು ಹೊರಬಂದಿವೆ. ಒಟ್ನಲ್ಲಿ ಮಧ್ಯಪ್ರಾಚ್ಯದ ಈ ಯುದ್ಧ ಈಗ ಜಗತ್ತಿನ ಗಮನ ಸೆಳೆದಿರುವ ದೊಡ್ಡ ಸಂಕಟವಾಗಿದೆ. ಯುದ್ಧ ಮುಂದುವರೆದ್ರೆ ಅದು ಕೇವಲ ಇರಾನ್ ಅಥವಾ ಇಸ್ರೇಲ್ ಮಾತ್ರವಲ್ಲ, ಸಂಪೂರ್ಣ ಜಾಗತಿಕ ರಾಜಕೀಯ, ಆರ್ಥಿಕತೆ ಮತ್ತು ಭದ್ರತೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಯುದ್ಧ ಯಾವ ದಿಕ್ಕಿಗೆ ಸಾಗುತ್ತೆ? ಶಾಂತಿ ಮಾತುಕತೆ ನಡೆಯುತ್ತದೆಯೇ ಅಥವಾ ಯುದ್ಧ ಇನ್ನಷ್ಟು ಭೀಕರ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಏನು ಉತ್ತರ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.